ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರೀತಿ ಅಂದ್ರೆ ಏನು ಅಂತ ಈಗೀಗ ತಿಳ್ಕೊತಾ ಇದೀನಿ ಅಷ್ಟೇ. ನನಗೆ ಅರ್ಥ ಆಗುತ್ತೆ ಕಣ. ಹಾಗಂತ ಈ ಸೈಲು ಫೈಲು ಅಂತೆಲ್ಲ ಹೆಣ್ಮಕ್ಳನ್ನ ಹೊಗಳಕ್ಕಾಗಲ್ಲ. ಹೊಗಳಕ್ಕೆ ಹೃದಯದಿಂದ ಬರ್ಬೇಕು, ಮನಸ್ಸಲ್ಲೇ ಅವ್ರನ್ನ ಆರಾಧಿಸ್ಬೇಕು. ಅದರಲ್ಲೂ ನಾವು ಪ್ರೀತಿಸೋ ಹುಡುಗಿ ನಮ್ಮ ಕಣ್ಮುಂದೆ ಇದ್ದಾಗ ನಮ್ಮ ಮಾತುಗಳೆಲ್ಲ ಭಾವನೆಗಳಾಗಿ ಬರ್ಬೇಕು. ಪ್ರಕೃತಿಗೆ ಹೋಲಿಸ್ಬೇಕು ಕಣ ಹೆಣ್ಣನ್ನ. ಇದೆಲ್ಲ ಯಾಕೋ ಕಷ್ಟ ಆಗುತ್ತೆ ಯಜಮಾನ್ರೆ. ಒಂದು ಕೆಲಸ ಮಾಡಿ, ನೀವು ಪ್ರೀತಿಸ್ತಾ ಇರೋ ಜೀವ ನಿಮ್ಮ ಕಣ್ಣೆದುರುಗಡೆನೇ ಇದೆ ಅನ್ಕೊಂಡು ನೀವೇ ಹೇಳ್ಕೊಟ್ಬಿಡಿ. ಅಯ್ಯೋ ನಾನಾ? ನಾನು ಹೇಳ್ಕೊಡ್ಬೇಕಾ? ಇದೇ ಸರಿಯಾದ ಸಮಯ, ಇದನ್ನ ನಾನು ಉಪಯೋಗಿಸ್ಕೊಳ್ಳೇಬೇಕು. ಹೌದು ಯಜಮಾನ್ರೆ, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನೀವು ಯಾರನ್ನಾದ್ರೂ ಪ್ರೀತಿ ಮಾಡೇ ಮಾಡಿರ್ತೀರಾ. ಇಲ್ಲೇ ಕಣ್ಮುಂದೆ ಇದೆ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಪ್ರೀತಿ ಪಾಠ ಮಾಡ್ಬಿಡಿ ನೀವೇನೆ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋದ? ಚೆನ್ನಾಗಿ ಹೇಳಿದೆ. ನಾನು ಯಾರನ್ನು ಏನಾಯ್ತು ಯಜಮಾನ್ರೆ? ಯಾರಾದ್ರೂ ನೆನಪಾದ್ರಾ? ಯಜಮಾನ್ರೆ ಏನಾಯ್ತು? ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋರು ನಿಮ್ಮ ಕಣ್ಣೆದುರುಗಡೆ ಬಂದಿರ್ಬೇಕಲ್ವಾ? ಯಾರು ಯಜಮಾನ್ರೆ ಅದು? ಈಗ ನಿಮ್ಮ ಕಣ್ಣೆದುರುಗಡೆ ಯಾರೇ ಬಂದಿದ್ರು ಅವ್ರನ್ನೇ ನಿಮ್ಮ ಜೀವ ಅಂತ ಅನ್ಕೊಂಡಿದ್ರಿ ಅಲ್ವಾ? ಆರ್ಡರ್ ಆರ್ಡರ್. ಶ್ರಾವಣಿ, ಏನಾಗ್ತಾ ಇದೆ ನನಗೆ? ನಾನು ಅವಳನ್ನ ಎಷ್ಟು ಪ್ರೀತಿಸಿದೆ, ಅವಳನ್ನೇ ಪ್ರಾಣ ಅನ್ಕೊಂಡಿದ್ದೆ. ಅವಳಿಲ್ಲದೆ ಈಗಲೂ ಜೀವಂತ ಶವ ಆಗಿದ್ದೀನಿ. ಆದರೂ ನನಗೆ ಮೋಸ ಮಾಡಿಬಿಟ್ಲು, ಅನ್ಯಾಯ ಮಾಡಿಬಿಟ್ಲು, ನನ್ನ ಪ್ರೀತಿ ಕೊಳ್ಳಿ ಇಟ್ಬಿಟ್ಲು. ಯಾಕೆ ಹಾಗೆ ಮಾಡಿದೆ ನಂದಿನಿ? ಯಜಮಾನ್ರೆ, ನಿಮ್ಮ ಮನ್ಸಲ್ಲಿ ಏನು ಓಡ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಿಮ್ಮ ಕಣ್ಣೆದ್ರಿಗೆ ಬಂದಿರೋದು ನಂದಿನಿ ಅಮ್ಮೋರೆ. ನನಗೆ ಗೊತ್ತು, ಅವರು ದೇವತೆ ಯಜಮಾನ್ರೆ. ಆದರೆ ವಿಜಯಾಂಬಿಕಾ ಮಾಡಿರೋ ಪಿತೂರಿಗೆ ನಿಮ್ಮ ಜೀವನ ಬಲಿಯಾಗಿದೆ. ಸುಬ್ಬು, ನನ್ಗೆ ಯಾಕೋ ತಲೆ ನೋವ್ತಿದೆ ಕಣ. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ಮಾತಾಡೋಣ. ಯಜಮಾನ್ರೆ ಯಜಮಾನ್ರೆ ಈ ಥರ ಇದ್ದಕ್ಕಿದ್ದಾಗೆ ಹೊರಟೋದ್ರು ಅಂದ್ರೆ ಅವ್ರಿಗೆ ನಂದಿನಿ ಎಂಬವ್ರ ನೆನಪಾಗೇ ಆಗಿರುತ್ತೆ. ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ನಿನಗೆ ಶ್ರಾವಣಿ ಸಿಗಬೇಕು ಅಂತಂದ್ರೆ ಅವಳನ್ನ ಚೆನ್ನಾಗಿ ಹೊಗಳ್ಬೇಕು. ಶ್ರಾವಣಿನ ಯಾರು ಹೊಗಳಿರ್ಬಾರ್ದು, ಆ ತರ ಹೊಗಳು. ಯಜಮಾನ್ರೆ ಹೇಳ್ದಂಗೆ ನನ್ನ ಮೇಡಮ್ನ ಹೊಗಳ್ಬೇಕು, ಬಾಯಿ ತುಂಬ ಹೊಗಳ್ಬೇಕು. ಆದರೆ ಧೈರ್ಯ ಸಾಕಾಗ್ತಿಲ್ವೇ? ಈ ಹೊಗಳೋದು ಅಂದರೆ ಬರೀ ಹೆಣ್ಮಕ್ಳನ್ನ ಮೆಚ್ಚುವಂಥ ಮಾತಾಗಿರಬಾರ್ದು, ಅದು ಹೃದಯದಿಂದ ಬರಬೇಕು. ಚಂದ್ರನ್ ನೋಡಿ ಯಾರಾದರೂ ಕವನ ಬರೀತಾರೆ ಅಂದರೆ ಅದು ಬರೀ ಹೊಗಳಿಕೆ ಮಾತಾಗಿರುತ್ತಾ? ಇಲ್ಲ, ಅದು ನಿಜಾನೇ ಆಗಿರುತ್ತೆ. ಮೇಡಮ್ ಮಂದಾನ ಹೊಗಳಕ್ಕೆ ಪದಗಳನ್ನಾದರೂ ಎಲ್ಲಿಂದ ಹುಡುಕ್ಲಿ? ಸಾಧ್ಯನೇ ಇಲ್ಲ. ಇದು ಯಾವುದೂ ಬರೀ ಮಾತಿಂದ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಬರೆದು ಬಿಡ್ಲಾ? ಹಾಂ, ಲೆಟ್ರಲ್ಲಿ ಬರೆದಿಟ್ಬಿಡ್ತೀನಿ, ಅದೇ ಸರಿ. ದೇವರ ಮುಂದೆ ಇಡೋ 2 ಪುಟ್ಟ ದೀಪಗಳು ಆ ದೇವರಿಗೆ ಕೊಡೋ ಮೆರುಗನ್ನ ಕೋಟಿ ಕೋಟಿ ಬಣ್ಣದ ದೀಪಗಳು ಹಚ್ಚಿದ್ರು ಕೊಡೋಕ್ಕಾಗಲ್ಲ. ನಿಮ್ಮ 2 ಕಣ್ಣುಗಳು ದೇವರ ಮುಂದೆ ಇರೋ
ಎರಡು ಪುಟ್ಟ ಹಣತೆಗಳಂತೆ ಈ ದೇವತೆಯಂಥ ಮುಖಕ್ಕೆ ಮೆರುಗು ತಂದಿರೋದಂತೂ ಸುಳ್ಳಲ್ಲ. ರೇಷ್ಮೆಯನ್ನೇ ನಾಚಿಸುವಂಥ ಕೂದಲು, ಬೆಣ್ಣೆಯಷ್ಟೇ ಕೋಮಲವಾದ ಕೆನ್ನೆ, ಎದುರಿಗಿರೋರು ಎದೆಗಳನ್ನು ಸ್ವಂತ ಮಾಡ್ಕೊಳ್ಳೋಷ್ಟು ಶಕ್ತಿ ಇರೋ ಕೆಂದುಟಿ ಅಂಚಿನ ಕಿರುನಗೆ. ಕಪ್ಪಾಗಿದ್ರು ರಂಗಾಗಿರೋ ಕಾಮನ್ ಬಿಲ್ಲನ್ನೇ ಕಂಗಾಲ್ ಮಾಡುವಂಥ ಕಣ್ಣಿನ ಹುಪ್ಪುಗಳು, ಎಂಥವರನ್ನು ಮೈಮರೆಸುವಂಥ ಈ ಮಾದಕ ನೋಟ, ಸಿಹಿಯಾದ ಮಧು ತುಂಬಿದ ಮಾತುಗಳು. ಒಟ್ಟಾರೆ ಹೇಳೋದಾದರೆ ಅಪ್ಸರೆ ಕೂಡ ನಾನು ಹೀಗಿಲ್ವಲ್ಲ ಅಂತ ಅಸೂಯೆ ಪಡೋಷ್ಟು ಅಂದ. ನಕ್ಷತ್ರ ನಿಲ್ಲಿಸೋದಾಗಲಿ, ನಿಮ್ಮ ಅಂದನ ಹೊಗಳೋಕ್ಕೆ ಪದಗಳನ್ನ ಹುಡ್ಕೋದಾಗಲಿ ಆಗ್ತಿರೋ ಮಾತು. ನಿಮ್ಮನ್ನು ಹೊಗಳಬೇಕು ಅಂತ ಹೋದರೆ ನಾನು ಮೂರ್ಖ ಆಗ್ತೀನಿ. ನಿಮ್ಮ ಅಂದ ನೋಡಿ ಮಾತುಗಳೇ ಬರ್ತಿರುವಾಗ ಹೊಗಳಕ್ಕಾದರೂ ಹೇಗೆ ಸಾಧ್ಯ? ನಿಮ್ಮದು ಹೊಗಳೋಂಥ ಅಂದ ಅಲ್ಲ, ಕಣ್ಣಲ್ಲೇ ಬಚ್ಚಿಟ್ಕೊಂಡು ಕನಸಲ್ಲೇ ಆರಾಧಿಸುವಂಥ ಅಂದ. ಪ್ರಪಂಚದಲ್ಲಿ ಹೊಗಳಿಕೆಗೂ ಮೀರಿದ್ದೇನಾದರೂ ಇದೆ ಅಂದರೆ ಅದು ನಿಮ್ಮ ಅಂದಾನೆ. ನನ್ನ ಎದೆ ಬಡಿತನು ನಿಮ್ಮ ಹೆಸರೇ ಹೇಳೋ ಅಷ್ಟು ಮುದ್ದಾಗಿದ್ದೀರಾ ಮೇಡಮ್ ನೀವು. ಮೇಡಮ್ ಬರ್ತಾರೆ, ಈ ಲೆಟ್ರನ್ನ ಓದ್ತಾರೆ, ಬರ್ದಿರೋದು ನಾನೇ ಅಂತ ಗೊತ್ತಾಗುತ್ತೆ. ಆದರೆ ನನ್ನನ್ನು ಬೈತಾರೋ ಹೊಗಳ್ತಾರೋ ಒಂದು ಗೊತ್ತಿಲ್ಲ. ನನ್ನ ಪ್ರೀತಿನ ಒಪ್ಕೊಂಡ್ರೆ ಸಾಕು.